ಇವಾಗ ಇನ್ನೇನು ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಹಾಗಾಗಿ ಇವತ್ತು 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಒಂದು ಪ್ರಸಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯಾವುದೇ ಹಬ್ಬ ಅಥವಾ ಪೂಜೆಗೆ ನೈವೇದ್ಯಕ್ಕೆ ಪಟ್ ಅಂತ ಮಾಡ್ಕೊಂಡು ಬಿಡ್ಬೋದು. ಮತ್ತು ಫ್ರೂಟ್ಸ್ ಎಲ್ಲ ಜಾಸ್ತಿ ಇದ್ದಾಗ ಹಾಗೆ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು. ದೇವಸ್ಥಾನಗಳಲ್ಲೆಲ್ಲ ಪಂಚಾಮೃತ ತಿಂದಿರ್ತೀವಿ ಅಲ್ವಾ? ಅದೇ ಥರ ಮನೇಲೇ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದಿಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಯಾವ್ಯಾವುದಿತ್ತು ಎಲ್ಲನೂ ತೊಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ನಿಮ್ಮ ಮನೇಲಿ ಯಾವುದಿರುತ್ತೆ, ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಎಲ್ಲನೂ ಕೂಡ ಇದಕ್ಕೆ ಹಾಕ್ಬೋದು. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೋಬೇಕು. ನಾವು ಮನೇಲಿ ಮಾಡ್ಕೊಳ್ಳುವಾಗ ಇದಕ್ಕೇನು ಜಾಸ್ತಿ ಫ್ರೂಟ್ಸ್ ಎಲ್ಲ ಬೇಕಂತ ಇಲ್ಲ. ಒಂದೊಂದು ಹಣ್ಣಿದ್ರೂ ಕೂಡ ಸಾಕಾಗತ್ತೆ. ಕಟ್ ಮಾಡಿದ್ಮೇಲೆ ತುಂಬ ಆಗಿಬಿಡುತ್ತೆ ಅದು. ಹಾಗಾಗಿ ನನಗೆ ಪರ್ಸ್ನಲಿ ಬಾಳೆಹಣ್ಣು ಮಾತ್ರ ಹಾಕಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಅವಾಗವಾಗ ಮಾಡ್ತಿರ್ತೀನಿ ನಾನು. ಒಂಥರ ಚೆನ್ನಾಗಿರುತ್ತೆ ಅದು. ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ, ಇದನ್ನು ಪಂಚಾಮೃತ ಅಂತ ಹೇಳೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಯಾವುದಾದ್ರೂ ಒಂದು ಹಣ್ಣು ಕಟ್ ಮಾಡಿ ಸೇರಿಸಿದ್ರೆ ಅದನ್ನು ಫಲಪಂಚಾಮೃತ ಅಂತ ಹೇಳ್ತಾರೆ. ಎಲ್ಲ ಹಣ್ಣುಗಳನ್ನು ಕೂಡ ಹಾಕಲೇಬೇಕಂತ ಇಲ್ಲ. ಹೆಚ್ಚಾಗಿ ಬಾಳೆಹಣ್ಣು ಮಾತ್ರ ಹಾಕಿ ಮಾಡೋ ಅಂಥದ್ದು. ಯಾಕಂದರೆ ಹಬ್ಬ ಪೂಜೆ ಏನಾದರೂ ಇದ್ದಾಗ ಎಲ್ಲರ ಮನೆಯಲ್ಲೂ ಕೂಡ ಬಾಳೆಹಣ್ಣಂತೂ ಇದ್ದೇ ಇರುತ್ತಲ್ವ. ಹಾಗಾಗಿ ಬಾಳೆಹಣ್ಣು ಮಾತ್ರ ಹಾಕಿ ಮಾಡ್ತಾರೆ. ಎಲ್ಲ ಥರ ಫ್ರೂಟ್ಸ್ ಇದೆ ಅಂದರೆ ಈ ಥರ ಮಾಡ್ಕೊಳ್ಳಿ. ಸೀಸನಲ್ಲಿ ಯಾವ ಫ್ರೂಟ್ಸ್ ಸಿಗುತ್ತೆ ಅದನ್ನೆಲ್ಲ ಹಾಕ್ಬೋದು. ಇಲ್ಲಾಂದರೆ ಬರೀ ಬಾಳೆಹಣ್ಣು ಮಾತ್ರ ಹಾಕಿ ಕೂಡ ಮಾಡ್ಕೋಬೋದು. ಆದರೆ ಇವಾಗೆಲ್ಲ ಎಲ್ಲ ಥರ ಹಣ್ಣುಗಳು, ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ಮಾಡ್ತಾರೆ. ಮತ್ತು ಏನಾದರೂ ಪೂಜೆ ಹಬ್ಬ ಅಂತ ಬಂದರೆ ಸಾಕು, ಹೂವು ಹಣ್ಣು ಎಲ್ಲನೂ ಕೂಡ ಮಾರ್ಕೆಟಿಂದ ತಂದುಬಿಡ್ತೀವಿ. ಆದರೆ ಮುಂಚೆ ಹಾಗಿರಲಿಲ್ಲ ಅಲ್ವಾ? ಮನೇಲಿ ಸಿಗೋ ಹಣ್ಣು ಕಾಯಿ ಇದರಲ್ಲೇ ಪೂಜೆ ಮುಗಿತಾ ಇತ್ತು. ಹಾಗಾಗಿ ನಾವು ಹೆಚ್ಚಾಗಿ ಬಾಳೆಹಣ್ಣು ಮಾತ್ರ ಹಾಕಿ ಮಾಡ್ತೀವಿ ಏನಾದರೂ ಪೂಜೆ ಎಲ್ಲ ಇದ್ದಾಗ. ಹಾಗೆ ನಾನಿಲ್ಲಿ ಎಲ್ಲನೂ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು. ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗಾಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಬೇಕಾಗತ್ತೆ, ಸಿಹಿ ಆಗಬೇಕು. ಹಾಗಾಗಿ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಫ್ರೂಟ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪು, ಮುಕ್ಕಾಲು ಕಪ್ಪು ಈ ಥರ ಹಣ್ಣುಗಳನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಣ್ಣುಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಲ್ಲ ಒಂದು ಅರ್ಧ ಕಪ್ನಷ್ಟು, ಹಾಗೆ ಇದಕ್ಕೆ 1.5 ಕಪ್ನಷ್ಟು ಹಸಿ ಹಾಲು ಹಾಕ್ತಾ ಇದ್ದೀನಿ. ನೀವೇನಾದರೂ ನೈವೇದ್ಯಕ್ಕೆ ಮಾಡ್ಕೊಳ್ತೀರಾ ಅನ್ನೋದಾದರೆ ಹಸಿ ಹಾಲನ್ನೇ ಹಾಕಬೇಕು. ಇಲ್ಲಾಂತಂದರೆ ಕಾಯಿಸಿ ಆರಿಸಿರೋ ಹಾಲನ್ನು ಕೂಡ ಹಾಕ್ಬೋದು. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ನೀವೇನಾದರೂ ತುಂಬ ಹೊತ್ತಿಡ್ತೀರಾ ಅನ್ನೋದಾದರೆ ಸ್ವಲ್ಪ ಹಾಕಿದ್ರೆ ಸಾಕು, ಇಲ್ಲಾಂತಂದರೆ ಹುಳಿ ಬಂದಂಗೆ ಆಗ್ಬಿಡುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಮನೇಲೇ ಮಾಡ್ಕೊಂಡಿರೋ ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ತುಪ್ಪದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಒರಿಜಿನಲ್ ಹನಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಇದೆಲ್ಲ ಅಷ್ಟೊಂದು ಏನು ಟೇಸ್ಟ್ ಕೊಡಲ್ಲ. ಬಟ್ ಒರಿಜಿನಲ್ ಹನಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಜೇನುತುಪ್ಪ ಮತ್ತು ತುಪ್ಪ ಇದರಲ್ಲೇ ಪಂಚಾಮೃತಕ್ಕೆ ಒಂದೊಳ್ಳೆ ಟೇಸ್ಟ್ ಬರೋದು. ಇಲ್ಲಾಂತಂದರೆ ಯಾವುದೋ ಫ್ರೂಟ್ ಕಸ್ಟರ್ಡ್ ತಿಂದಂಗೆ ಇರುತ್ತೆ ಅದು. ಅಷ್ಟೊಂದು ಏನು ಕೂಡ ಚೆನ್ನಾಗಿರಲ್ಲ. ಇವಾಗ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫಲಪಂಚಾಮೃತ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೈವೇದ್ಯಕ್ಕಿರ್ಬೋದು ಅಥವಾ ಅಭಿಷೇಕಕ್ಕಿರ್ಬೋದು ತುಂಬಾ ಶ್ರೇಷ್ಠವಾದಂಥದ್ದು. ಇವಾಗ ಇನ್ನೇನು ಒಂದೊಂದೇ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಏನಪ್ಪ ನೈವೇದ್ಯಕ್ಕೆ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತೇನೆ. ಪಟ್ ಅಂತ ಇದನ್ನು ನಾವು 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋದು, ಮಿಕ್ಸ್ ಮಾಡೋದು ಅಷ್ಟೇ, ತುಂಬಾ ಈಸಿ. ಹಾಗೆ ನೀವು ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.